வணக்கம். கதிர்மணி பார்வைகள் உங்களை வரவேற்கின்றது. இன்றைய தொகுப்புகளை வழங்குவது PF இன்பன். முக்கிய பார்வைகள். தங்கவயல் சட்டமன்ற தொகுதிக்கு உட்பட்ட பேத்தமங்கலா கிராமத்தில் குடிநீர் சுத்திகரிப்பு நிலையம் மற்றும் ஐமாஸ் டவர் லைட் திறப்பு விழா தங்கவயல் சட்டமன்ற உறுப்பினர் திருமதி ரூபகலா சசிதர் ஏற்பாட்டில் திறந்து வைக்கப்பட்டது. கோலார் தங்கவயல் சட்டமன்ற தொகுதிக்கு உட்பட்ட டி கொல்லல்லி கிராம பஞ்சாயத்து மற்றும் பேத்தமங்கலா கிராம பஞ்சாயத்து ஆகிய பகுதிகளில் சுத்திகரிப்பு குடிநீர் நிலையம் அமைக்க கோரி அப்பகுதி மக்கள் தங்கவயல் சட்டமன்ற உறுப்பினர் திருமதி ரூபகலா சசிதர் அவர்களிடம் முறையிட்டதின் பேரில் 17/7/2024 அன்று தங்கவயல் சட்டமன்ற உறுப்பினர் திருமதி ரூபகலா சசிதர் அவர்கள் ரூபாய் 12 லட்சத்தில் இதற்கான சுத்திகரிப்பு நிலையம் அமைத்து திறந்து வைத்தார். இந்த நிகழ்ச்சியில் அப்பகுதி பெரியோர்கள் மற்றும் காங்கிரஸ் கட்சி நிர்வாகிகள் பெருமளவில் கலந்து கொண்டனர். தொடர்ந்து பத்திரிகையாளர்களிடம் பேசும்போது தங்கவயல் சட்டமன்ற உறுப்பினர் திருமதி ரூபகலா சசிதர் அவர்கள் கூறியதாவது: ಎಲ್ಲಾದ್ರೂ ಟೆಸ್ಟ್ ಮಾಡಿಸ್ಲಿ, ಎಲ್ಲಾದ್ರೂ ಕೂಡ ರಿಸರ್ಚ್ ಸೆಂಟರ್ಸ್ ಅಲ್ಲಿ ಟೆಸ್ಟ್ ಮಾಡಿಸ್ಲಿ. 200 ಇರುತ್ತೆ TDS ಅಂದ್ರೆ ಹೆಲ್ತಿ ಆಗಿರುವಂತ ಮಿನರಲ್ಸ್, ಕುಡಿಯೋ ನೀರಿನಲ್ಲಿ ಸಿಗ್ಬೇಕಾಗಿರುವಂತ ಆರೋಗ್ಯಕರವಾಗಿರುವಂತ ಅಂಶಗಳು ಈ ನೀರಲ್ಲಿರುತ್ತೆ. ಬರುವಂತ ದಿನಗಳಲ್ಲಿ ಇವ್ರಿಗೆ ಕೆಲವೊಂದೆಲ್ಲ ಫಿಲ್ಟರ್ ನೀರು ಸಪ್ಲೈ ಮಾಡ್ತಾರೆ. ಅದರಲ್ಲಿ ಬರ್ತಾ ಬರ್ತಾ ಬೋನ್ಸ್ ಟೊಳ್ಳಾಗುತ್ತೆ. ಆ ನೀರಲ್ಲಿ ಏನು ಶಕ್ತಿ ಇರಲ್ಲ, ಎಲ್ಲ ಕಳೆದ್ ಬಿಟ್ಟಿರ್ತಾರೆ. ಆದ್ರೆ ಅವನ್ನೆಲ್ಲ ದೂರದೃಷ್ಟಿ ಇಟ್ಕೊಂಡು ಒಂದು ಏಜೆನ್ಸಿ ನಾವು ಯಾರಿಗೆ ಜವಾಬ್ದಾರಿ ಕೊಟ್ಟಿದೀವಿ, ನಮ್ಮ ಇಡೀ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಘಟಕಗಳನ್ನ ಅಳವಡಿಸಬೇಕು ಅಂತ ಅವರು ಒಂದು ರಿಸರ್ಚ್ ಮಾಡಿ ಸರ್ವೆ ಮಾಡಿ ಅದರ ರಿಪೋರ್ಟ್ಸ್ ತಗೊಂಡು ಅದರ ಎಕ್ಸ್ಪರ್ಟ್ಸ್ ಒಂದು ಸರ್ವೆ ಮಾಡಿ ಅದರದ್ದು ಒಂದು ಜವಾಬ್ದಾರಿಯನ್ನ ಸರಿಯಾದ ರೀತಿ ನಿಭಾಯಿಸಿದ್ದಾರೆ. ಆರೋಗ್ಯಕರವಾಗಿರುವಂತ ನೀರು ಕೊಡ್ತಾ ಇದೀವಿ, ಆರೋಗ್ಯಕರವಾಗಿರುವಂತ ವಾತಾವರಣನ ಸೃಷ್ಟಿ ಮಾಡಬೇಕು ಅಂತ ಅಂದ್ಬಿಟ್ಟು ಕಳಕಳಿಯಿಂದ ಮಾಡ್ತಾ ಇದೀವಿ. ಗೌರವವಾಗಿ ನಿಮ್ಮ ಮೇಲಿರುವಂತ ಗೌರವದಿಂದ ಈ ಕೆಲಸನ ಜವಾಬ್ದಾರಿಯಿಂದ ಮಾಡ್ತಾ ಇದೀವಿ. ಈ ಕೆಲವೊಂದು ಜಾಗದಲ್ಲಿ ಪ್ರತಿ ಮನೆಯಲ್ಲೂ RO ಪ್ಲಾಂಟ್ಸ್ನ ಮಾಡ್ಕೊಳ್ಳೋದಕ್ಕೆ ಅಥವಾ ದುಡ್ಡು ಖರ್ಚು ಮಾಡಿ ಸ್ವಂತ ಮನೆಯಲ್ಲಿ ಒಂದು ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಿರಲ್ಲ. ಎಲ್ರಿಗೂ ನಾವು ರಸ್ತೆ ಮಾಡಲಿ, ಇನ್ನೊಂದು ಕೆಲಸ ಮಾಡಲಿ, ಅದು ಕಾಣಲ್ಲ, ಜನಗಳಿಗೆ ಕಾಣಲ್ಲ. ಯಾವ್ಯಾವ ಜಾಗದಲ್ಲಿ ಕುಡಿಯೋ ನೀರಿನ ಅವಶ್ಯಕತೆ ಇದೆ, ಐಮಾಸ್ ಲೈಟ್ನ ಅವಶ್ಯಕತೆ ಇದೆ, ಅದು ಅವ್ರ ಬಗ್ಗೆ ಇರುವಂತ ಗೌರವ ಕಳಕಳಿಯಿಂದ ಮಾಡಿದ್ದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಇವತ್ತಿಲ್ಲಿ ಎಷ್ಟು ಜನ ಬಂದಿದ್ದಾರೆ, ನಾವು ಯಾವ್ಯಾವ ಜಾಗದಲ್ಲಿ ಕುಡಿಯೋ ನೀರಿನ ಘಟಕಗಳನ್ನ ಮಾಡ್ತೀವಿ ಅವರಿಗೆ 5 ವರ್ಷಗಳ ಕಾಲ ಮೇಂಟೆನೆನ್ಸ್ ಮಾಡ್ತೀವಿ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. 5 ವರ್ಷಗಳ ಕಾಲ ಯಾವ ಏಜೆನ್ಸಿಗೆ ನಾವು ಇವತ್ತು ಈ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಜವಾಬ್ದಾರಿ ಕೊಟ್ಟಿರ್ತೀವಿ, ಮೇಂಟೆನೆನ್ಸ್ ಕೂಡ ಅವರಿಗೆ ಕೊಟ್ಟಿರ್ತೀವಿ. ಸರ್ಟಿಫಿಕೇಟ್ ಏನಿದೆ, ಸರ್ಟಿಫೈ ಮಾಡಿದ್ದಾರೆ, ಪ್ರೂವ್ ಆಗಿದೆ, ಇದರಲ್ಲಿ ಇಷ್ಟು ಆರೋಗ್ಯಕರವಾಗಿದೆ, ಈ ನೀರು ಎಷ್ಟು ಆರೋಗ್ಯಕರವಾಗಿದೆ ಅನ್ನೋಂಥದಕ್ಕೆ ಸರ್ಟಿಫಿಕೇಟ್ಸ್ ಇಲ್ಲಿ ಹಾಕ್ಲೇಬೇಕು. ನನ್ನ ಪೂಜೆಗೆ ಕರೆಯಕ್ಕೆ ಮುಂಚೆ ನೀವು ಅದನ್ನ ಮೆನ್ಷನ್ ಮಾಡಿರ್ಬೇಕು ಅಂತ ನಾನಿವತ್ತು ಯಾರು ಫಿಲ್ಟರ್ಸ್ ನ ಮಾಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ಒಂದು ವಿಚಾರ, ಮಳೆ ಬರ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಮಳೆ ಬರ್ತಾ ಇದೆ. ಸರ್ಕಾರನೂ ಅಧಿಕಾರದಲ್ಲಿ ಜವಾಬ್ದಾರಿಯಿಂದ ಇದೆ. ಪ್ರತಿಯೊಂದು ಕುಟುಂಬನ ಕಾಪಾಡಬೇಕು ಅನ್ನುವಂತ ಕಳಕಳಿ ನಮ್ಮ ಸರ್ಕಾರಕ್ಕೆ ಇದೆಯಾ ಇಲ್ವಾ ಅಂತ ಇವತ್ತು ಸ್ಥಳೀಯವಾಗಿರುವಂತ ರೈತರಿರ್ಬೋದು, ಆ ಭಾಗದಲ್ಲಿರುವಂತ ಜನಸಾಮಾನ್ಯರು ಕೂಡ ಯೋಚನೆ ಮಾಡಬೇಕು. ಸರ್ಕಾರದ ಚಿಂತನೆ ಏನು, ಕಳಕಳಿ ಏನು, ಆಲೋಚನೆ ಏನು, ಯೋಜನೆಗಳೇನು ಅಂತ. ಅದರ ಪೂರಕವಾಗಿ ಕೂಡ ನಾವು ನಿಮ್ಮ ಬಗ್ಗೆ ಗೌರವವಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ಇಚ್ಛಾಶಕ್ತಿಯಿಂದ ಮುಂದೆ ಬಂದು ನಿಮ್ಗೆ ಯಾವ್ಯಾವ್ದು ಅವಶ್ಯಕತೆ ಇದೆ, ಯಾವ ಸಂದರ್ಭಕ್ಕೆ ನಾವು ನಿಮ್ ಜೊತೆ ನಿಂತು ಕೆಲಸ ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಜವಾಬ್ದಾರಿಯಿಂದ ನಡೆಯುವಂಥ ಮನಸ್ಥಿತಿನ ಬೆಳೆಸ್ಕೊಂಡು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮ KGFಗೆನೆ ಬರುವಂಥ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿರೋದ್ರಿಂದ, ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಿರೋದ್ರಿಂದ, ಇವೆರಡೂ 1000 ಎಕರೆ ಜಾಗದಲ್ಲಿ ಮಾಡಿರೋದ್ರಿಂದ ಮುಂದೆ ಭವಿಷ್ಯದಲ್ಲಿ ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಓದುವಂತ ಮಕ್ಕಳಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಒಂದು ನೆಲೆ KGF ಆಗತ್ತೆ. ಆ 1000 ಎಕರೆ ಜಾಗದಲ್ಲಿ ಹತ್ತತ್ರ 80,000 ಇಂದ 1 ಲಕ್ಷ ಕುಟುಂಬಗಳಿಗೆ ಉದ್ಯೋಗ ಕೊಡುತ್ತೆ. ವಿದ್ಯಾವಂತರ ಅಲ್ಲದೆ ಇರೋರ್ಗೂ ಕೂಡ ಪರ್ಯಾಯವಾಗಿ ಉದ್ಯೋಗ ಸೃಷ್ಟಿ ಮಾಡುವಂತ ಜಾಗನ ನಾವು ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಒತ್ತಾಯ ಮಾಡಿ ಬೆಮೆಲ್ ಆ ಕಡೆ ಈ ಕಡೆ ಇರುವಂತ ಎಲ್ಲಾ ಜಾಗನ ಸರ್ಕಾರಕ್ಕೆ ವಾಪಸ್ ಕೊಡಿಸಿರೋದ್ರಿಂದ KDB ಅವರು ಕೂಡ 23 ಕೋಟಿ ದುಡ್ಡು ಕಟ್ಟಿ ಆ ಜಾಗನ
ಇಂಡಸ್ಟ್ರೀಸ್ ಪರ್ಪಸ್ಗೆ ರಿಸರ್ವ್ ಮಾಡ್ಕೊಂಡಿರೋದ್ರಿಂದ ಬರೋವಂಥ ದಿನಗಳಲ್ಲಿ IT ಕಂಪನಿ, ಸಾಫ್ಟ್ವೇರ್ ಕಂಪನಿ, ಪ್ರೊಡಕ್ಷನ್ಸ್ ಕಂಪನಿ, ಒಳ್ಳೆ ಕಂಪನೀಸ್ ಈ ಜಾಗದಲ್ಲಿ ಬರೋದಕ್ಕೆ ಅವಕಾಶ ಮಾಡುವಂಥ ನೆಲೆನ ನಾವು ಮಾಡಿದೀವಿ. ಬಂದು ಒಂದು ಏರಿಯಾಗೆ ಒಂದು ಲೈಟ್ ಹಾಕಿದೀವ, ಐಮಾಸ್ ಲೈಟ್ ಹಾಕಿದೀವ, ಅದೇ ಒಂದು ಕಳಕಳಿಯಿಂದ ಕೆಲಸ ಮಾಡ್ತಾ ಇಲ್ಲ. ದೂರದೃಷ್ಟಿ ಇದೆ. ನಾನು ನಿಮ್ಮ ಹಾಗೆ ಒಂದು ತಾಯಿ, ಹೆಣ್ಮಗು, ನಿಮ್ಮ ಮನೆಗೆ ನೀವು ಏನು ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಅದೇ ರೀತಿ ನಾನು ಒಂದು ಕ್ಷೇತ್ರಕ್ಕೆ ಏನು ಒಳ್ಳೇದು ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂಥವಳು. ರೈತರಿಗೆ ಏನು ಮಾಡಬೇಕು, ರೈತರು ಚೆನ್ನಾಗಾಗೋದಕ್ಕೆ ನಾನು ರೈತರಿಗೆ ಏನು ಮಾಡಬೇಕು, ಓದ್ಕೊಂಡಿರೋವಂಥ ಮಕ್ಕಳು ಬೇರೆ ಊರಿಗೆ ಹೋಗಿ ಕೆಲಸ ಮಾಡಬಾರ್ದು ಅಂದರೆ ನನ್ನ ಜವಾಬ್ದಾರಿ ಏನು, ನನ್ನ ಕಳಕಳಿ ಏನು ಅಂತ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈ ಪ್ರಯತ್ನ ಒಂದಿನದ್ದಲ್ಲ, 5 ವರ್ಷಗಳ ಕಾಲ ಪ್ರಯತ್ನ ಮಾಡಿದೆ, ಜಾಗ ಕಂಡಿಡಿದೆ, ಸರ್ಕಾರದ ಗಮನಕ್ಕೆ ತಗೊಂಡ್ಬಂದೆ. ಸರ್ಕಾರ ಆ ಜಾಗ ಗುರುತಿಸೋ ಅಂತ ಪರಿಸ್ಥಿತಿಗೆ ಬಂದಾಗ ಆ ಜಾಗದಲ್ಲಿ ಭವಿಷ್ಯದಲ್ಲಿ ಯಾವ ತರ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ, ಯಾವ ತರ ಇಂಡಸ್ಟ್ರೀಸ್ ಬರಬೇಕು, ಯಾವ ತರ ಕಂಪನೀಸ್ ಬರಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳ ಪ್ರಯತ್ನ ಮಾಡಿದೀವಿ. ನಮ್ಮಲ್ಲಿ ಓದುವಂಥ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ನನ್ನ ಮಗು ಆಗಲಿ ನಿಮ್ಮ ಮಗು ಆಗಲಿ ಈ ಜಾಗದಲ್ಲೇ ಉದ್ಯೋಗ ಸಿಗಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಪ್ರಾಮಾಣಿಕವಾಗಿರುವಂಥ ಶ್ರದ್ಧೆಯಿಂದ ಪ್ರಯತ್ನ ಮಾಡಿದ್ದೀನಿ. ಯಾರು ಏನಾದರೂ ಮಾತಾಡಲಿ ಅದು ಚರಿತ್ರೆಯಲ್ಲಿ ಉಳಿದೋಗುತ್ತೆ. 1,000 ಎಕರೆ ಏನು ಕಡಿಮೆ ಅಲ್ಲ, 50 ಎಕರೆ ಅಲ್ಲ, 100 ಎಕರೆ ಅಲ್ಲ, 200 ಎಕರೆ ಅಲ್ಲ, 1,000 ಎಕರೆ. IT ಕಂಪನಿ ಬರಲಿ, ಸಾಫ್ಟ್ವೇರ್ ಕಂಪನಿ ಬರಲಿ, ನಾಳೆ ಯಾವುದೇ ಕಂಪನೀಸು ಈ ಚೆನ್ನೈ ಕಾರಿಡಾರ್ ರೋಡ್ ಬಂದಿರೋ ಪಕ್ಕದಲ್ಲೇ ಇಂಡಸ್ಟ್ರೀಸ್ ಬರೋದ್ರಿಂದ ಭವಿಷ್ಯದಲ್ಲಿ ಬ್ಯಾಂಗ್ಳೂರ್ಗಿಂತ ಒಳ್ಳೆ ವಾತಾವರಣ KGF ಬರುತ್ತೆ, ಡಿಮ್ಯಾಂಡ್ ಬರುತ್ತೆ, ರೈತರ ಜಮೀನಿಗೆ ಬೆಲೆ ಬರುತ್ತೆ. ಇವತ್ತು ನ್ಯಾಷನಲ್ ಹೈವೇ ಬಂದಿರೋದ್ರಿಂದ ಜೊತೆಯಲ್ಲಿ ಓದ್ಕೊಂಡಿರೋವಂಥವ್ರಿಗೆ, ITI ಮಾಡ್ಕೊಂಡಿರೋರು, ಡಿಪ್ಲೊಮಾ ಮಾಡ್ಕೊಂಡಿರೋವಂಥ ಮಕ್ಕಳಿಗೆ 1 ವರ್ಷ, 1.5 ವರ್ಷ, 2 ವರ್ಷದಲ್ಲಿ ಈ ಭಾಗದಲ್ಲಿ ಕಂಪನೀಸ್ ಬರೋದ್ರಿಂದ ಖಂಡಿತವಾಗೂ ಉದ್ಯೋಗ ಅವಕಾಶಗಳು ಇಲ್ಲೂ ಕೂಡ ಸೃಷ್ಟಿಯಾಗುತ್ತೆ. ನೆಕ್ಸ್ಟ್ ಒಂದು 5-10 ವರ್ಷಗಳಲ್ಲಿ ಬೇರೆ ಬೇರೆ ಊರುಗಳಿಂದ ನಮ್ಮ ಊರುಗಳಿಗೆ ಬರ್ತಾರೆ, ಬಾಡಿಗೆಗಿದ್ದು ಕೆಲಸಕ್ಕೆ ಹೋಗ್ತಾರೆ, ಅಂತ ವಾತಾವರಣ ಸೃಷ್ಟಿ ಆಗತ್ತೆ ಅಂತ ನಾನು ದೇವ್ರ ಸಾಕ್ಷಿಯಾಗಿ ನಿಮ್ಗೆ ಇವನ್ನ ಹೇಳೋದಕ್ಕೆ ಬೇರೆ ಏನಾದ್ರೂ ನಿಮ್ಗೆ ಬೇರೆ ಸಮಸ್ಯೆ ಇದ್ರು ಕೂಡ ನಾನೇ ಖುದ್ದಾಗಿ ಒಂದು ತಿಂಗಳಲ್ಲಿ ಒಂದ್ಸತಿ ನಿಮ್ಗೆ ಬೇತ್ಮಂಗ್ಲ ಅಲ್ಲಿ ನಾನು ನಿಮ್ಗೆ ಕ್ಯಾಂಪ್ ಮಾಡಿಸ್ತೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ನ, ಫುಡ್ ಡಿಪಾರ್ಟ್ಮೆಂಟ್ನ, CDPO ಡಿಪಾರ್ಟ್ಮೆಂಟ್ನ 2,000 ಯಾರಿಗೆ ಬರ್ತಾ ಇಲ್ಲ, ಪೆನ್ಷನ್ ಯಾರಿಗೆ ಸರಿಯಾಗಿ ಬರ್ತಾ ಇಲ್ಲ, ರೇಷನ್ ಕಾರ್ಡ್ ಇದ್ದು ಕೂಡ ಅದ್ರ ಪ್ರಯೋಜನ ಯಾರಿಗ ಆಗ್ತಾ ಇಲ್ಲ. 1 ತಿಂಗಳೊಳಗಡೆ ನಾವು ಬೇತ್ಮಂಗ್ಲಕ್ಕೆ ಬಂದು ನಿಮ್ಮ ಸಮಸ್ಯೆಗಳಿಗೆ ಅಲ್ಲೇ ಖುದ್ದಾಗಿದ್ದು ಸ್ಥಳೀಯವಾಗಿರುವಂಥ ಸಮಸ್ಯೆಗಳಿಗೆ ಅಹವಾಲು ಸ್ವೀಕರಿಸ್ತೀವಿ. ಅಲ್ಲೇ ಸಮಸ್ಯೆಗೆ ಪರಿಹಾರ ಕೂಡ ಹುಡ್ಕುವಂಥ ಪ್ರಯತ್ನ ಮಾಡ್ತಾ ಇದೀವಿ. ಏನೇ ಕೆಲಸ ಮಾಡಿದ್ರು ಅವಕಾಶ ಕೊಟ್ಟಿರೋದಕ್ಕೆ ಯೋಗ್ಯವಾಗಿ ಜವಾಬ್ದಾರಿಯಾಗಿ ಕೆಲಸ ಮಾಡ್ಬೇಕನ್ನುವಂಥ ಕಳಕಳಿಯಿಂದ ಮಾಡಿದ್ದೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.